ಮತ್ತೆ ಮಾನಸಿಕ ಒತ್ತಡದಿಂದ ನರ ದೌರ್ಬಲ್ಯತೆ ಬರ್ತವೆ. ಮತ್ತೆ ಶಾರೀರಿಕ ಶ್ರಮ ಸರಿಯಾಗಿಲ್ಲದೆ ಇದ್ರೆ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕಂದ್ರೆ ಸೊಪ್ಪು, ತರಕಾರಿ, ಹಣ್ಣುಗಳು, ಅಶ್ವಗಂಧ ಚೂರ್ಣವನ್ನ 1 kg, ಅದರಲ್ಲಿ ಒಂದು ಅರ್ಧ kg ಶತಾವರಿ ಚೂರ್ಣ, ಈ ಅತಿ ಬಲದ ಎಲೆ ಅಂತ ಸಿಗುತ್ತೆ. ನರ ದೌರ್ಬಲ್ಯತೆ ಇದಕ್ಕೇನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ನರ ದೌರ್ಬಲ್ಯತೆ ಬರ್ಲಿಕ್ಕೆ ಕಾರಣಗಳಂತ ಹೇಳಿದ್ರೆ ಪೋಷಕ ಸತ್ವಗಳ ಕೊರತೆ, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಫೈಬರ್ ಅಂಶದ ಕೊರತೆಯಿಂದಾಗಿ ನರ ದೌರ್ಬಲ್ಯತೆಗಳು ಬರ್ತವೆ. ಮತ್ತೆ ಮಾನಸಿಕ ಒತ್ತಡದಿಂದ ನರ ದೌರ್ಬಲ್ಯತೆ ಬರ್ತವೆ. ಮತ್ತೆ ಶಾರೀರಿಕ ಶ್ರಮ ಸರಿಯಾಗಿಲ್ಲದೆ ಇದ್ರೆ ಶ್ರಮರಹಿತ ಜೀವನದಿಂದನೂ ಕೂಡ ನರ ದೌರ್ಬಲ್ಯತೆಗಳು ಹೆಚ್ಚಾಗಿ ಬರ್ತವೆ. ಮತ್ತೆ ಶರೀರದಲ್ಲಿ ಈ ವೃಕ್ಷತೆ ಹೆಚ್ಚಾಗಿ ಅಂದ್ರೆ ದೇಹಕ್ಕೆ ಮಸಾಜ್ ಮಾಡೋದಿಲ್ಲ, ನಾವು ಮಸಾಜ್ ಮಾಡದೇ ಇರೋದು ನರ ದೌರ್ಬಲ್ಯತೆಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಇಂಥವೆಲ್ಲ ತಪ್ಪುಗಳಿಂದ ನರ ದೌರ್ಬಲ್ಯತೆಗಳು ಬರ್ತವೆ. ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಂತ ತಿನ್ನೋದ್ರಿಂದ, ತಪ್ಪು ಆಹಾರ, ತಪ್ಪು ಜೀವನ ಪದ್ಧತಿಯಿಂದ. ಇಂಥ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ನರ ದೌರ್ಬಲ್ಯತೆ, ಕೈಕಾಲು ಜೋಮು, ಉರಿ ಇವೆಲ್ಲ ಬರ್ತವೆ. ವಿಟಮಿನ್ B12 ಕೊರತೆಯಿಂದನೂ ಸಮಸ್ಯೆ ಬಂದಿರುತ್ತೆ. ಅದು ಯಾವುದರಿಂದ ಬಂದಿದೆ ಅಂತ ಸರಿಯಾಗಿ ಪತ್ತೆ ಹಚ್ಚಿ ಮೊದಲು ಆ ಕೊರತೆಯನ್ನು ನಿಭಾಯಿಸ್ಕೊಳ್ಬೇಕು. ಅದಕ್ಕಾಗಿ ಏನಂತ ಹೇಳಿದ್ರೆ ಯಾವುದೇ ಕೊರತೆ ಇರಲಿ, ಬೆಳಗ್ಗೆ ಎದ್ದು ಏನು ಮಾಡ್ಬೇಕಂದ್ರೆ ಸೊಪ್ಪು, ತರಕಾರಿ, ಹಣ್ಣುಗಳು ಸೀಸನಲ್ ಆಗಿ ಯಾವ್ದು ಬರ್ತದೆ ಅದರ ಜ್ಯೂಸನ್ನು ಕುಡಿಬೇಕು. ಮತ್ತದಾದ ಮೇಲೆ ಮೊಳಕೆ ಕಾಳುಗಳನ್ನು ತಿನ್ನೋದು ಬೆಳಗ್ಗೆ ಎದ್ದು. ಕಡಲೆಕಾಳು, ಹೆಸರು ಕಾಳು, ಉದ್ದಿನ ಕಾಳು, ಆಮೇಲೆ ಹುರುಳಿಕಾಳು, ಇಂಥ ಪದಾರ್ಥಗಳು ಪ್ರೋಟೀನ್ ಕೊರತೆಯಿಂದ ಹೆಚ್ಚಾಗಿ ನರ ದೌರ್ಬಲ್ಯ ಬಂದಿರ್ತದೆ. ಅಂಥವುಗಳನ್ನ ಏನ್ ಮಾಡ್ಬೇಕಂದ್ರೆ ಆ ಕಾಳುಗಳನ್ನ ನೆನೆಸಿ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡಿ ಸೇವನೆ ಮಾಡೋದು. ಎಷ್ಟು ತಿನ್ಬೇಕು, ನಮಗೆ ಎಷ್ಟು ಒಳ ಮುಷ್ಟಿ ಬರ್ತದೋ ಅಷ್ಟು ತಿನ್ಬೇಕು, ಹಿಡಿಗಟ್ಲೆ ತಿನ್ನೋದಲ್ಲ. ಒಬ್ಬ ಮನುಷ್ಯ ಒಂದು ಮುಷ್ಟಿ ಒಳ ಮುಷ್ಟಿ ಅಷ್ಟು ತಿನ್ನೋದು ಬೆಲ್ಲದ ಜೊತೆಗೆ. ಇದರಿಂದ ನರ ದೌರ್ಬಲ್ಯತೆ ಕಮ್ಮಿ ಆಗ್ತದೆ. ಮತ್ತೆ ಈ ಅತಿ ಬಲದ ಎಲೆ ಅಂತ ಸಿಗುತ್ತೆ, ಆ ಅತಿ ಬಲದ ಎಲೆಯನ್ನು ಸೇವನೆ ಮಾಡೋದ್ರಿಂದನೂ ಬಹಳ ಬೇಗ ನರ ದೌರ್ಬಲ್ಯತೆ ಕಮ್ಮಿ ಆಗುತ್ತೆ. ಸಾಯಂಕಾಲ ಮತ್ತು ಬೆಳಗ್ಗೆ ಒಂದು 10 ರಿಂದ 15 ಎಲೆ ತಿನ್ನೋದ್ರಿಂದ ನರ ದೌರ್ಬಲ್ಯತೆ ಸಮಸ್ಯೆಗೆ ಅದ್ಭುತ ಪರಿಹಾರ ಅಂತ ಹೇಳ್ಬೋದು. ಆಮೇಲೆ ಈ ಅಶ್ವಗಂಧ ಚೂರ್ಣವನ್ನ 1 kg, ಅದರಲ್ಲಿ ಒಂದು ಅರ್ಧ kg ಶತಾವರಿ ಚೂರ್ಣ, ಒಂದು ಅರ್ಧ kg ಜ್ಯೇಷ್ಠ ಮಧುವಿನ ಚೂರ್ಣ, ಈ ಮೂರನ್ನು ಬೆರೆಸಿಟ್ಕೊಂಡು ಅದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಮಚ ಚೂರ್ಣ, ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ನರ ದೌರ್ಬಲ್ಯತೆ, ಕೈಕಾಲು ಜೋಮು, ಸುಸ್ತು, ನಿಶಕ್ತಿ ಇವೆಲ್ಲ ಸಮಸ್ಯೆಗಳು ಗುಣ ಆಗ್ತವೆ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.